ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ರೈಲ್ವೆ ಹೋರಾಟ ಸಮಿತಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು, ಸಂಘಟನೆ ಮುಖಂಡರು, ನ್ಯಾಯವಾದಿಗಳು ಹೀಗೆ ಎಲ್ಲರೂ ಕೂಡ ಈ ರೈಲ್ವೆ ಹೋರಾಟ ಸಮಿತಿಗೆ ಬೆಂಬಲವನ್ನ ಸೂಚನೆ ಮಾಡಿವೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ನಮಸ್ಕಾರ. ರಾಮದುರ್ಗ ಜನತೆಯ ಕಳೆದ 20 ವರ್ಷಗಳಿಂದ ಇರುವಂಥ ಕನಸು ಏನಪ್ಪಾ ಅಂತಂದ್ರೆ ಲೋಕಾಪುರದಿಂದ ರಾಮದುರ್ಗ ವಾಯಾ ಸೌದತ್ತಿ, ಯಲ್ಲಮ್ಮ, ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕಂತ ಹೇಳಿ ಏನು ಹೋರಾಟ ನಿರಂತರವಾಗಿ ರಾಮದುರ್ಗ ಜನತೆ ನಡೆಸಿದ್ದರು. ಅದರ ಭಾಗವಾಗಿ 2016-17ರಲ್ಲಿ ಒಂದು ಸರ್ವೇನೂ ಆಗಿ 2019ರಲ್ಲಿ ಒಂದು ಅಂದಾಜು ಪತ್ರಿಕೆಯೂ ಆಗಿ ಕೆಲಸ ಆಗದೇ ಉಳಿದಿತ್ತು. ಮತ್ತೆ ರಾಮದುರ್ಗದಲ್ಲಿ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಅಂತ ಹೇಳಿ ಒಂದು ಕ್ರಿಯಾ ಸಮಿತಿಯನ್ನು ಮಾಡಿಕೊಂಡು ಮತ್ತೆ ಒಂದು ಹೋರಾಟಕ್ಕೆ ಮುಂಚೂಣಿಯಲ್ಲಿ ಬಂದು ಹೋರಾಟ ಮಾಡಿದ್ದರ ಪ್ರಯುಕ್ತವಾಗಿ ಎಲ್ಲ ಕಡೆಯೂ ಎಲ್ಲ ಸಮಾಜದ ಬಾಂಧವರು, ಎಲ್ಲ ಸಂಘಟನೆಯವರು ಎಲ್ಲರೂ ಜಾತ್ಯತೀತ ಪಕ್ಷಾತೀತವಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟಗಳನ್ನು ಯಶಸ್ವಿ ಮಾಡಿದರು. ಹೋರಾಟದ ಭಾಗವಾಗಿ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನಾವು ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಅದರ ಭಾಗವಾಗಿ ನಮ್ಮ ಬೆಳಗಾವಿ ಕ್ಷೇತ್ರದ ಮಾನ್ಯ ಸಂಸದರಾದಂಥ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರಿಗೂ ಸಹ ನಾವು ಮನವಿ ಪತ್ರವನ್ನು ಕೊಟ್ಟು ರಾಮದುರ್ಗ ಮತ್ತು ಸೌದತ್ತಿ ಇದು ಲೋಕಾಪುರ ಮಾರ್ಗವಾಗಿ ಬರುವಂಥ ರೈಲ್ವೆ ಮಾರ್ಗ ಆಗಲೇಬೇಕು ಅಂಥೇಳಿ ಒಂದು ಒತ್ತಾಯ ಮಾಡಿ ಒಂದು ಮನವಿ ಪತ್ರವನ್ನು ಸಹ ಅವರಿಗೂ ಸಹ ನಾವು ಕೊಡಲಾಗಿತ್ತು. ಈಗಾಗಲೇ ಶೆಟ್ಟರ್ ಅವರ ಮನಸ್ಸಿನಲ್ಲಿ ಸೌದತ್ತಿ ಯಲ್ಲಮ್ಮಗೆ ರೈಲ್ವೆ ಮಾರ್ಗ ಆಗಬೇಕು ಅಂತ ಹೇಳಿ ಇತ್ತು. ಅದರ ಭಾಗವಾಗಿ ಲೋಕಾಪುರದವರೆಗೆ ಏನು ಬಾಗಲಕೋಟೆ ಕುಡ್ಚಿ ಮಾರ್ಗ ಏನಾಗಿದೆ ಅದು ಲೋಕಾಪುರವರೆಗೆ ಬಂದು ಲೋಕಾಪುರದಿಂದ ಕುಡ್ಚಿವರೆಗೆ ಪ್ರಾರಂಭ ಆಗಿದೆ. ಅದರ ಭಾಗವಾಗಿ ಲೋಕಾಪುರದಿಂದ ರಾಮದುರ್ಗದಿಂದ ಸೌದತ್ತಿ ಯಲ್ಲಮ್ಮ ಮತ್ತು ಧಾರವಾಡಕ್ಕೆ ರೈಲ್ವೆ ಮಾರ್ಗ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ಮಾಡಿ ನಮ್ಮ ಮನವಿಗೆ ಸ್ಪಂದಿಸಿ ಮಾನ್ಯ ರೈಲ್ವೆ ಸಚಿವರಾದಂಥ ಕೇಂದ್ರ ಸಚಿವರಾದಂಥ ಅಶ್ವಿನ್ ವೈಷ್ಣವಿ ಅವರಿಗೆ ಮನವಿ ಪತ್ರವನ್ನು ಕೊಡೋದ್ರ ಮೂಲಕ ಈ ಭಾಗದಲ್ಲಿ ರೈಲ್ವೆ ಮಾರ್ಗ ಆಗಬೇಕು, ಇಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ಮಾಡಿದ್ದಾರೆ. ಅವರಿಗೆ ರಾಮದುರ್ಗ ಜನತೆಯ ಪರವಾಗಿ ಮತ್ತು ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ದಯವಿಟ್ಟು ಈ ಮಾರ್ಗ ಆಗುವ ರೀತಿಯಲ್ಲಿ ನಾವು ಇನ್ನೊಮ್ಮೆ ಒತ್ತಾಯ ಮಾಡಬೇಕಂತೇಳಿ ವಿನಂತಿ ಮಾಡ್ತೀವಿ. ನಮಸ್ಕಾರ.